Hey guys, good morning ಎಲ್ರಿಗೂ. Welcome back to my new vlog guys. ಅತಿರಥ ಮಹಾರಥ ಸಾರಥಿ. Hi guys, good morning ಎಲ್ರಿಗೂ. Welcome back to my new vlog guys. ಅತಿರಥ ಮಹಾರಥ ಸಾರಥಿ. ರಥ ನಡೆಸೋ ಕೃಷ್ಣನಿಗೆ ಸಂತತಿ. Guys, ಈ vlog ಸ್ಟಾರ್ಟ್ ಮಾಡ್ತಿರೋದು ನಾನು ಗಾಡಿಲಿ, ನನ್ನ ಡಿಡಿ ಗಾಡಿಲಿ. ಬೆಳಗ್ಗೆ ಟೈಮ್ ನೋಡ್ರಿ, ಕರೆಕ್ಟಾಗಿ 5:15 ಆಗೈತೆ. ಈಗ 5:15 ಇನ್ನೂ 1 ನಿಮಿಷ ಕಮ್ಮಿ ಐತೆ. ನನಗೆ ಹೇಳಿರೋದು 6 ಗಂಟೆ ಪಿಕಪ್ ಹೇಳಿರೋದು. ನನಗೆ ಕಳಿಸಿರೋದು ಅಷ್ಟೇ 6 ಗಂಟೆಗೆ ಪಿಕಪ್ ಅಂತ ಕಳಿಸಿರೋದು. ಕಸ್ಟಮರ್ ಇವಾಗ ಕಾಲ್ ಮಾಡೋರೆ. ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ, ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂತಂದರು. ನಾನು ಅದಕ್ಕೆ ಅಂದೆ ಇಲ್ಲ ಮೇಡಮ್ 6 o'clock ನಮಗೆ ಟೈಮಿಂಗ್ ಹೇಳಿರೋದು, ಸ್ವಲ್ಪ ಬೇಗ ಅಂತಂದರು. ನನ್ನ ಪ್ರಕಾರ ಕನ್ನಡ ಸ್ವಲ್ಪ ಅರ್ಥ ಆಗುತ್ತೆ ಅನಿಸುತ್ತೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗಿ ಪಿಕಪ್ ಮಾಡೋಣ. ಪಿಕಪ್ ಮಾಡಿಕೊಂಡು ಹೋಗೋಣ ಎಲ್ಲಿಗೆ ಅಂತ ಏನು ಅಂತ ಹೋಗ್ತಾ ಹೇಳ್ತೀನಿ. ಬನ್ನಿ ಹೋಗೋಣ. ಫೈನಲಿ ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದು ರೀಚ್ ಆದೆ. ಎಷ್ಟು ಜಾಮ್ ಆಗೈತೆ ಅಂದರೆ ನೋಡ್ರಿ ಫುಲ್ಲು ಅಲ್ಲಿವರೆಗೂ ನೋಡ್ರಿ ಎಷ್ಟು ಜಾಮ್ ಆಗೈತೆ. ಮೂವಿಂಗೇ ಇಲ್ಲ, ಏಕೆಂದರೆ ಅಲ್ಲಿ ನಿಲ್ಸ್ಕೊಂಡು ಹತ್ತಿಸ್ಕೊತಾ ಇದ್ದಾರಾ, ಅದರಿಂದ ಮೂವಿಂಗಿಲ್ಲ. ನಮ್ಮ ಕಸ್ಟಮರ್ ಆಲ್ರೆಡಿ ಬಂದಿದ್ದಾರೆ, ಅವ್ರು ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಲೈವ್ ಲೊಕೇಶನ್ ಕಳಿಸಿದ್ದಾರೆ, ಅದೆಲ್ಲ ಮುಂದೆ ತೋರಿಸ್ತೈತೆ. ಹೋಗ್ಬಿಟ್ಟು ಹುಡುಕ್ಬೇಕು ಅವ್ರನ್ನೀಗ. ಆ ಕಡೆಯಿಂದ ಗಾಡಿಗಳು ಹೋಗ್ತಿಲ್ಲ, ಈ ಕಡೆಯಿಂದ ಗಾಡಿಗಳು ಹೋಗ್ತಿಲ್ಲ. ಒಟ್ಟಿನಲ್ಲಿ ಸ್ಟ್ರಕ್ಕಾಗಿ ನಿಂತಿದ್ದೀವಿ. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ. ಕ್ಲಚ್ ಸ್ಪ್ರಿಂಗ್ ಕಟ್ ಆಗ್ಬಿಟ್ಟೈತೆ. ನಮ್ಮ ಪ್ರಜು ಸಿಗ್ತಾನಲ್ಲಿ, ಅವನ ಹತ್ರ ಐತಂತೆ. ಕೊರಂಟೆ ಪಡ ಸಿಗ್ನಲ್ ಇರ್ತೀನಿ ಮಚ್ಚ, ಸರಿ ಪಿಕಪ್ ಮಾಡ್ಕೊಬಾ ಅಂತಂದ. ಪಿಕಪ್ ಮಾಡ್ಕೊಂಡು ಹೋಗ್ತಾ ಅವನ ಹತ್ರ ಸ್ಪಿನ್ನಿಂಗ್ ಇಸ್ಕೊಂಡು ಅಲ್ಲೇ ಹಾಕಿಸ್ಕೊಂಡು ಅಲ್ಲಿಂದ ಹೋಗ್ಬೇಕೀಗ. ಫೈನಲಿ ಪಿಕಪ್ ಎಲ್ಲ ಮಾಡ್ಕೊಬಂದು ಇವಾಗ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ನೋಡ್ರಿ, ನೆಲಮಂಗಲದಲ್ಲಿ ಇವಾಗ ಡೀಸೆಲ್ ಹಾಕಿಸ್ತಾ ಇರೋದು. ಅವು ಇಲ್ಲಿ ನೆಲಮಂಗಲ ಟೋಲ್ ಹತ್ರ ಬಂದು ಇಲ್ಲಿ ಗಾಡಿ ಹಾಕ್ಬಿಟ್ಟು ಇಲ್ಲಿ ಟೀ ಕುಡಿತಾ ಇದ್ದೀನಿ. ನಾವು ಈಗ ಒಂದವೆ ಹೊರಟಿದ್ದೀವಿ ಹಾಸನ ಹೈವೇಲಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ನೋಡ್ರಿ ಇಲ್ಲೇ ಹಾಸನ ಹೈವೇಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾವೆಲ್ಲ ಹಾಕಿರೋದು ಅಂದರೆ ಇಲ್ಲಿ ಇಲ್ಲಿ ಮನೆ ಇಲ್ಲೇ ಹಾಕಿರೋದು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನಮ್ಮವರೆಲ್ಲ ಒಳಗಡೆ ಹೋಗಿದ್ದಾರೆ, ನಾನು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನೋಡ್ರಿ ಫೈನಲಿ ಸ್ಪ್ರಿಂಗು ಸಿಕ್ತು. ಇದನ್ನು ಅಲ್ಲಿ ಹೋಗ್ಬಿಟ್ಟು ಹಾಕೋಣ. ಬನ್ನಿ ಹೋಗೋಣ. ಇವಾಗ ಹೊಡ್ಬೇಕು ನಾಷ್ಟ. ಇವಾಗ ರೆಸಾರ್ಟ್ ರೀಚ್ ಆಗಿದ್ದಾಯಿತು. ಮಳೆ ನೋಡ್ರಿ ಹೆಂಗೆ ಬರ್ತೈತೆ. ಮಳೆಗಂತೂ ನಾನ್ ಸ್ಟಾಪ್, ಮಳೆ ಅನ್ನೋದು ನಿಂತೇ ಇಲ್ಲ ಬಿಡ್ರಿ. ನಾನು ಬಂದಾಗಿಂದನೂ ಮಳೆ ಬರ್ತಾನೆ ಐತೆ. ಇವ್ರು ಬಂದಿರೋ ರೆಸಾರ್ಟ್ ಅಂದರೆ ಸ್ಟೇ ಯಾವ ಥರ ಆಯ್ತು ನೋಡ್ರಿ, ಕೀರಾ ರೆಸಾರ್ಟ್. ಅಯ್ಯೋ ಮಳೆ ಅವಾಗಿಂದ ಅಲ್ಲಿಂದನೂ ಬರ್ತಾನೆ ಆಯ್ತು ನನಗೆ. ಅವಣ್ಣ ಒಬ್ಬರು ಸಿಕ್ಕವ್ರೆ, ಇನ್ನೊಬ್ಬರು ಅವ್ರನ್ನ ತೋರಿಸ್ತೀನಿ ಆಮೇಲಿಂದ. ಅವ್ರೇನೋ ಪಾಪ ಕೆಲಸ ಮಾಡ್ತಾವ್ರೆ. ಇಲ್ಲಿ ಊಟ ಆಯಿತಾ ಎಲ್ಲೋ ಗೊತ್ತಿಲ್ಲ ಇನ್ನು. ನಮ್ಮವರು ಫೋನ್ ಮಾಡಿ ಹೇಳ್ತೀನಿ ಅಂತಂದರು. ಓಕೆ ಹೇಳಿ, ಹೇಳೋ ಗಂಟೆ ವೆಯ್ಟ್ ಮಾಡಬೇಕು. ನಮ್ಮವರೆಲ್ಲ ಆಲ್ರೆಡಿ ಹೋದರು ಚೆಕ್ಇನ್ಗೆ. ಅಲ್ಲಿ ರೂಮ್ಸು ಅಲ್ಲಿ ಮೇಲೆ ನಿಂತಿದ್ದಾರೆ ನೋಡ್ರಿ, ಅವರೆಲ್ಲ ನಮ್ಮವರೇ ಕಸ್ಟಮರು. ಅಲ್ಲಿ ಮೇಲೆ ನಿಂತಿರೋ ನಿಮಗೆ ಕಾಣಿಸ್ತಿದ್ಯಾ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಅಲ್ಲಿ ನಿಂತಿರೋರು ಫುಲ್ಲು ನಮ್ಮ ಕಸ್ಟಮರು. ನೋಡೋಣ ಗೈಸ್, ಇದು ಯಾವುದೋ ಓಮಿನಿ ಮಾಡಿಕೊಂಡಿದ್ದಾರೆ ಇವರು ಓಡಾಡೋಕ್ಕೆ. ಅಲ್ಲಿ ಇಲ್ಲಿ ಏನೋ ತೊಗೊಬರೋಕ್ಕೆ ಏನೋ ಹೋದರೆ ಓಮಿನಿ ಮಾಡಿಕೊಂಡಿದ್ದಾರೆ. ಫೈನಲಿ ಈ ಥರ ಐತೆ ಈ ರೆಸಾರ್ಟು. ಇಲ್ಲಿ ಫುಡ್ಡು ಏನೋ ಕೊಡ್ತಾರೆ. ಆಮೇಲೆ ಫುಡ್ಡು ಊಟ ಮಾಡೋಕ್ಕೆಲ್ಲ ಇಲ್ಲಿ ಐತೆ ಬಫೆ ಸಿಸ್ಟಮು. ಈ ಕಡೆ ಬಂದರೆ ಇದು ಎಂಟ್ರೆನ್ಸು. ನಮ್ಮ ಗಾಡೀಲಿ ಸ್ಪ್ರಿಂಗು ಕಟ್ಟಾಗಿತ್ತಲ್ವ, ಈ ಸ್ಪ್ರಿಂಗ್ನ ಹಾಕಬೇಕು. ನೋಡೋಣ, ಆ ಅಣ್ಣನ ಸ್ವಲ್ಪ ಸಪೋರ್ಟ್ ತೊಗೊಂಡು ಈ ಸ್ಪ್ರಿಂಗ್ ಹಾಕಬೇಕು. ಈ ಸ್ಪ್ರಿಂಗ್ ಎಲ್ಲಿ ಬರುತ್ತೆ ಅಂದರೆ ಈ ಕ್ಲಚ್ ನೋಡಿರಿ, ಇಲ್ಲಿ ಕಟ್ಟಾಗಿದೆ ಕಾಣಿಸ್ತೈತೆ ನಿಮಗೆ. ಈ ಸ್ಪ್ರಿಂಗು ಕಟ್ಟಾಗಿರೋದು. ಇವಾಗ ಇದನ್ನು ತೆಗೆದುಬಿಟ್ಟು ಹಾಕಬೇಕು. ಇದ್ರದ್ದು ಚಿಕ್ಕೆ ಎಲ್ಲ ಹುಡ್ಕೊಬಿಟ್ಟಿದೆ ಅನಿಸುತ್ತೆ. ಇದು ನೋಡಿ, ಈ ಥರ ಕುಕ್ಕೆ ಇಲ್ಲೆಲ್ಲೋ ಬಿದ್ದಿರಂಗೆ ಐತೆ, ಕೆಳಗಡೆ ಎಲ್ಲಿ ಬಿದ್ದೈತೆ ಅಂತ ಗೊತ್ತಿಲ್ಲ. ಹುಡುಕ್ಬೇಕು. ಈಗ ಇದೊಂದು ಸ್ಪ್ರಿಂಗ್ ಹಾಕಬೇಕು. ಹಾಕೋಣ.
ಹೊಟ್ಟೆ ಬೇರೆ ಹಸ್ತೈತೆ, ಊಟ ಮಾಡಬೇಕು. ಇನ್ನು ಊಟ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, 1 ಗಂಟೆಗೆ ಅನಿಸುತ್ತೆ ಊಟ. ನನ್ನ ಪ್ರಕಾರ ಇವಾಗ ಟೈಮ್ ಬಂದು 12:22 ಟೈಮು. ಒಂದು ವಿಡಿಯೋ ಎಡಿಟ್ ಮಾಡಿದ್ದು ಗೈಸ್, ಒಂದು ಎಂಟ್ರೋ ವಿಡಿಯೋ ಮಾಡಿಸಿದೆ. ಎಂಟ್ರೋ ಅಂದರೆ ಗೈಸ್ ವೆಲ್ಕಮ್ ಟು ಮೈ ಬ್ಲಾಗ್ ಅಂತ ಅಂದ್ಬಿಟ್ಟು, ವೆಲ್ಕಮ್ ಟು ಗೌಡ್ರ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು, ಅದಾದಮೇಲೆ 1-2 ಫೋಟೋ ಬರೋ ಥರ ಅದೊಂದು ವಿಡಿಯೋ ಮಾಡಿಸಿದೆ. ಆ ವಿಡಿಯೋನ ಈಗ ಎಂಟ್ರಿಯಲ್ಲಿ ಅಂದರೆ ಫಸ್ಟು ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ಹಾಕ್ಬೇಕು. ಅದನ್ನು ಸ್ವಲ್ಪ ಎಡಿಟ್ ಮಾಡಬೇಕು, ಎಡಿಟ್ ಮಾಡೋಣ ನೋಡ್ರಿ. ಇವರೇ ಇನ್ನೊಬ್ರು ಅಣ್ಣ, ಇನ್ನೂ ಇಲ್ಲ ಅಣ್ಣ, ಹೊಸ ಗಾಡಿ ಗೈಸ್. ನೋಡ್ರಿ, ನಾನು ಊಟ ಮಾಡ್ಕೊಬಂದು ಇಲ್ಲಿ ಬಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ನಮ್ಮ ಹುಡುಗಿ ಹತ್ರ ಮಾತಾಡ್ಕೊಂಬಂದ್ಕಡೆ ಮಲ್ಕೊಬಿಟ್ಟಿದ್ದೀನಿ. ಯಾವಾಗ ಮಲ್ಕೊಂಡಿದ್ದೆ ಗೊತ್ತಿಲ್ಲ. ಆಮೇಲೆ ಒಂದು 20 ನಿಮಿಷ ಆದಮೇಲೆ ಎಚ್ಚರ ಆಯಿತು. ಎಚ್ಚರ ಆಗಿದ ತಕ್ಷಣ ಕರೆಕ್ಟಾಗಿ ಅಣ್ಣ ಒಬ್ಬರು ಊಟಕ್ಕೆ ಹೋಗ್ತಿದ್ರು. ನೋಡಿರಿ ಅಲ್ಲವ್ರು ಇನ್ನೊಬ್ರು ವಿಂಡೋ ಇಳಿಸಿಲ್ಲ, ಅವ್ರು ಬಂದಮೇಲೆ ತೋರಿಸ್ತೀನಿ ಅವ್ರನ್ನ. ಬಂದು ಸ್ಪ್ರಿಂಗ್ ಹಾಕೋಣ ಅಂದ್ಬಿಟ್ಟು ಮಾಡಿದೆ, ಅದಾಗಲಿಲ್ಲ. ಅದಕ್ಕೆ ಈಗ ಇನ್ನೊಂದು ಪಾರ್ಟ್ಸ್ ಬಿಚ್ಚುತ್ತೆ. ಇಲ್ಲಿ ಒಂದು ಪಾರ್ಟ್ಸ್ ಬರುತ್ತೆ, ಈ ಪಾರ್ಟ್ನ ಬಿಚ್ಚಿಬಿಟ್ಟು ಸ್ಪ್ರಿಂಗ್ನ ತೆಗ್ದಿದ್ದೀನಿ. ನೋಡಿರಿ, ಈ ಸ್ಪ್ರಿಂಗ್ ಕಟ್ಟಾಗೈತೆ. ಸ್ಪ್ರಿಂಗ್ ಹಿಂಗಿರೋ ಸ್ಪ್ರಿಂಗು ಹಿಂಗೆ ಕಟ್ಟಾಗೈತೆ. ನನ್ನ ಹತ್ರ ಕಟಿಂಗ್ ಪ್ಲೇಯರ್ ಇರಲಿಲ್ಲ, ಅದಕ್ಕೆ ಈಗ ಅವಣ್ಣನ ಹತ್ರ ಕಟಿಂಗ್ ಪ್ಲೇಯರು ಮತ್ತು ಸ್ಕ್ರೂ ಡ್ರೈವರ್ ಚಿಕ್ಕದೊಂದು ಅವಣ್ಣನ ಹತ್ರ ಇವಾಗ ಅಲ್ಲೋದು ಅವರು ಪ್ಲೇಸ್ ತಾನೇ ತೋರಿಸ್ಕೊಬರಕ್ಕೆ ಹೋಗ್ತವ್ರೆ. ನಾನಿವಾಗ ಇದನ್ನು ಹಾಕ್ಬೇಕೀಗ. ಇದೊಂಚೂರು ಅಗಲ ಮಾಡಬೇಕು, ಅಗಲ ಮಾಡಿಬಿಟ್ಟು ಹಾಕ್ಬೇಕು ಗೈಸ್. ನೋಡಿರಿ, ಮಳೆ ಬರ್ತೈತೆ, ಛತ್ರಿ ಹಿಂಗೆ ಇಟ್ಟಿದ್ದೀನಿ ಮಳೇಲಿ ನೆನಿಬಾರ್ದು ಅಂತ. ಫೈನಲಿ ನೋಡಿರಿ, ಸ್ಪ್ರಿಂಗ್ ಹಾಕಿದ್ದಾಯಿತು ಗೈಸ್. ಸ್ಪ್ರಿಂಗ್ ಹಾಕೋದು ಎಷ್ಟು ಈಸಿ ಅಂದರೆ ಕಟಿಂಗ್ ಪ್ಲೇಯರು ಏನೂ ಬೇಕಾಗಿಲ್ಲ. ಕಟಿಂಗ್ ಪ್ಲೇಯರಲ್ಲಿ ಅದೊಂದು ಸ್ವಲ್ಪ ಅಗಲ ಮಾಡ್ಕೊಳಕ್ಕೆ ಓಕೆ. ಅದು ಇನ್ನು ಮಿಕ್ಕಿದ್ದು ನೋಡಿರಿ, ಇದೊಂದು ವೈರಲ್ ಆಯಿತು ಕೆಲಸ. ಟೈಟಾಗಿ ಇಳಿದ್ಬಿಟ್ಟು ಆ ಒಕ್ಕಕ್ಕೆ ಸಿಗಾಕ್ಬಿಟ್ಟು ಒಂಚೂರು ಹೊಡೆದ್ರೆ ಒಳಗೆ ಬಂದ್ಬಿಡುತ್ತೆ. ಎಷ್ಟು ಈಸಿಯಾಗಿ ಆಯಿತು ಅಂದರೆ ಕೆಲಸ. ನಾನು ಆಗೋದೇ ಇಲ್ಲ ಅಂದ್ಕೊಬಿಟ್ಟಿದೆ. ಫೈನಲಿ ಆಯಿತು, ಕಂಪ್ಲೀಟ್ ಆಯಿತು. ಸ್ಪ್ರಿಂಗು 20ಕ್ಕೆ ಲಾಕ್ ಆಗ್ತಿತ್ತು, ಸಿಕ್ಕಾಪಟ್ಟೆ ಲಾಕ್ ಆಗೋಯ್ತು. ಇದು ಹೆಂಗಾಗ್ತಿತ್ತು ಅಂದ್ರೆ ಹೈವೇಲಿ ಕ್ಲಚ್ ತುಳ್ಕೊಂಡು ಹೆಸರು ರೈಸ್ ಮಾಡೋಂಗಿದೆ. ಈಗ ಕ್ಲಚ್ ಬಿಡ್ಬೇಕಾದ್ರೆ ಈಗ ಹೆಸರು ರೈಸ್ ಮಾಡ್ಕೊಂಡ್ಬಿಡ್ತೀವಿ ಗೊತ್ತಾ ನಾವು, ಆ ಥರ ಬಿಟ್ಟರೆ ಆಟೋಮೆಟಿಕ್ ಮುಗೀತು ಕತೆ, 20ಕ್ಕೆ ಲಾಕ್ ಆಗುತ್ತೆ. ಅದೇ ಇದಕ್ಕೋಸ್ಕರ ಈಗೇನು ಮಾಡ್ತು, ನಾನು ಎಲ್ಲೂ ಅಷ್ಟೇ ಇಲ್ಲ ಮಾಮೂಲಿ. ಅದು ನಾವು ಈಗ ಗೇರ್ ಕಿತ್ತಿ ಗೇರ್ ಕೊಡಬೇಕು ಗೊತ್ತಾ. ಈಗ ನಾರ್ಮಲಾಗಿ ಗಾಡಿ 5ನೇ ಗೇರಲ್ಲಿ ನಾರ್ಮಲಾಗಿ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಈಗ ಆಪೋಸಿಟ್ ಅಂದರೆ ನಾನು ಮುಂದೆ ಇರೋ ಗಾಡಿ ಫುಲ್ಲು ಸ್ಲೋ ಆಗಿ ಹೋಗ್ತೈತೆ, ಲೆಫ್ಟಿಗೆ ಗಾಡಿ ಬರ್ತೈತೆ, ನಾನು ಲೆಫ್ಟಿಗೆ ಇಳಿಬೇಕು, ಗೇರ್ನ ಚೇಂಜ್ ಮಾಡಿ ಎಳಿಬೇಕು. ಏಕೆಂದರೆ ಗಾಡಿ ಸ್ಲೋ ಆಗಿರುತ್ತೆ. ಹಂಗೆ ಸ್ಲೋ ಆಗಿದ ತಕ್ಷಣ ಹಿಂಗೆ ನಾವು ಕ್ಲಚ್ಚು ಬಿಟ್ಟು ಆದಮೇಲೆ ಹೆಸರು ಕೊಡಬೇಕು. ಈಗ ನಾರ್ಮಲ್ ಟೈಮಲ್ಲಿ ಹೆಂಗೆ ಅಂದರೆ ಈಗ ಕ್ಲಚ್ಚು ಬಿಟ್ಟಿದ ತಕ್ಷಣ ಟಕ್ಕಂತ ಹೆಸರು ತೊಗೊಬಿಡ್ತೀವಿ, ಆ ಥರ ಇರುತ್ತೆ. ಹಂಗಾಗೋದಕ್ಕೆ 20ಕ್ಕೆ ಲಾಕ್ ಆಗ್ತಿತ್ತು ಗಾಡಿ. ಫೈನಲಿ ಇವಾಗ ಕ್ಲಿಯರ್ ಆಯ್ತದು, ಹಾಕಿದಾಯಿತು. ಇವಾಗ ಇಲ್ಲಿಂದ ಎಲ್ಲೂ ಹೋಗಂಗಿಲ್ಲ ಅನಿಸುತ್ತೆ. ಇವತ್ತೆಲ್ಲೂ ಹೋಗಂಗಿಲ್ಲ ಅನಿಸುತ್ತೆ. ನೋಡೋಣ ಅವ್ರು ಏನು ಹೇಳ್ತಾರೆ. ಅವರು ಊಟ ಎಲ್ಲ ಮಾಡ್ತವ್ರೆ. ನಾನು ಆಲ್ರೆಡಿ ಊಟ ಮಾಡ್ಕೊಬಂದೆ, ಊಟ ಅವರು ಮಾಡ್ತವ್ರೆ. ಏನು ಮಾಡ್ತಾರೆ ನೋಡ್ಬಿಟ್ಟು. ನೋಡಿರಿ, ಇವಾಗ ಮಳೆ ಫುಲ್ ಕಮ್ಮಿ ಆಗೈತೆ. ವೆದರು ಸಕಲೇಶ್ಪುರ ಅಂದ್ಕೊಡ್ರಿ. ಪೂಲ್ ಐತೆ, ಒಂದು ಪೂಲ್ ವ್ಯೂ ನೋಡ್ರಿ ಗೈಸ್ ಹೆಂಗೈತೆ. ತುಂಬ ದಿವಸದಿಂದ ಅನ್ಕೋತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತ. ಮತ್ತು ಇನ್ನೊಂದು ಏನಂದರೆ ನಮ್ಮ ಹುಡುಗಿನೂ ಅಷ್ಟೇ, ಪಾಪ ರೆಸಾರ್ಟ್ಗೆ ಹೋಗೋಣ ಅಂತ ಕೇಳ್ತಾನೆ ಅವಳೆ. ಈಗ ಪಾಪು ಆಗಿರೋದ್ರಿಂದ ಈಗ ಎಲ್ಲೂ ಹೋಗೋಕ್ಕಾಗಲ್ಲ ಸದ್ಯಕ್ಕೆ. ಅಷ್ಟು ಕಮಿಟ್ಮೆಂಟ್ ಎಲ್ಲ ಮುಗಿಸೋಣ. ಕಮಿಟ್ಮೆಂಟ್ ಮುಗಿಸಿದ್ಮೇಲೆ ನಮ್ಮದು ಟ್ರಿಪ್ಪು ಪ್ಲ್ಯಾನ್ ಏನೇನೈತೆ ಅವೆಲ್ಲ ಈಡೇರಿಸ್ಕೋಬೋದು. ಫಸ್ಟು ಕಮಿಟ್ಮೆಂಟ್ನ ಕ್ಲಿಯರ್ ಮಾಡ್ಕೊಳೋಣ. ನಮ್ಮದು ಅಂತ ಒಂದು ಸ್ವಲ್ಪ ದುಡ್ಡು ಹೆಂಗಾಗಬೇಕು ಗೈಸ್. ಅಲ್ಲಿ ಗಂಟ ಈಗ ನಾನೇನೂ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬಂದೈತೆ. ಫ್ರೆಂಡ್ಸ್ ಜೊತೆನೂ ಅಷ್ಟೇ ಎಲ್ಲೋ ಹೊರಗಡೆನೂ ಹೋಗೋಕ್ಕಾಗ್ತಿಲ್ಲ ನನ್ನ ಕೈಲಿ, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಏನೂ ಮಾಡೋಕ್ಕಲ್ಲ ಗೈಸ್. ಈಗ ಒಂದು ಟೈಮ್ ಅನ್ನೋದೈತಿರೋದು, ಆ ಟೈಮ್ ಬರೋ ಗಂಟ ನಾನು ವೆಯ್ಟ್ ಮಾಡಲೇಬೇಕು. ಟೈಮ್ ಬರುತ್ತೆ, ಆದಷ್ಟು ಬೇಗನೆ ಬರುತ್ತೆ. ನೀವು ಒಂದು ವೈರ್ ಇಟ್ಕೊಡ್ರಿ, ವೈರಿಂದ ಆರಾಮಾಗಿ ಹಾಕ್ಬೋದು. ವೈರು ಇಲ್ಲಾಂದರೆ ಈಗ ID ಕಾರ್ಡ್ ಬರುತ್ತೆ ಗೊತ್ತಾ, ID ಕಾರ್ಡ್ದು ಒಂದು ಬಟ್ಟೆ ಥರ ಬರುತ್ತಲ್ಲ, ಅದರಿಂದ ಆರಾಮಾಗಿ ಹಾಕ್ಬೋದು. ದಾರ ಅಂಥದ್ದು ಏನೋ ಇರಬೇಕು ಗಾಡೀಲಿ. ಹೆಂಗಿದ್ರೆ ನೋಡಿರಿ ಸ್ಪ್ರಿಂಗ್ನ ಆರಾಮಾಗಿ ಹಾಕ್ಬೋದು, ಯಾವುದು ಟೆನ್ಷನ್ ಇಲ್ದರೆ ಹಾಕ್ಬೋದು. ಫಸ್ಟು ಅಂದರೆ ಬರೀ ಕಟಿಂಗ್ ಪ್ಲೇಯರು ಸ್ಕ್ರೂ ಡ್ರೈವರ್ ಹಿಡ್ಕೊಂಡು ಒದ್ದಾಡ್ತಿದ್ವು. ನಮ್ಮ ಹುಡುಗ ಒಂದ್ಸಲಿ ಇದ್ರಲ್ಲಿ ಆಗ್ತಾ ಇದು ಬರುತ್ತೆ ಗೊತ್ತಾ, ಟ್ಯಾಗ್ ಅಂತೀನಿ, ID ಕಾರ್ಡ್ದು ಇದು ಬರುತ್ತಲ್ಲ, ರಬ್ಬರ್ ಅಂತೀನಿ, ID ಕಾರ್ಡ್ದು ಒಂಥರ ಬಟ್ಟೆ ಥರ ಬರುತ್ತೆ, ಅದರಲ್ಲಿ ಆಗ್ತಾ. ನಾನು ಶಾಕ್ ಆಗೋದು. 2 ನಿಮಿಷಕ್ಕೆ ಹಿಂಗೆ ಹೇಳ್ದೆ, ಹಿಂಗೆ ಕೂರಿಸ್ಬಿಟ್ಟ. ನಾನು ಶಾಕ್ ಆಗೋದು, ಈ ಥರನೂ ಹಾಕ್ಬೋದಾಯ್ತು. ಆಮೇಲೆ ನಾನು ಅದನ್ನು ನೋಡ್ಬಿಟ್ಟೆ, ನಾನು ಟ್ಯಾಗ್ ಐತೆ ಅಲ್ವ ನೋಡಿದೆ ಫಸ್ಟ್. ಇದು ID ಕಾರ್ಡ್ದು ಇದೈತೆ ಇಲ್ವ ಅಂತ ನೋಡಿದೆ ಫಸ್ಟು.
ಅದೆಲ್ಲ ಅಂದ್ಬಿಟ್ಟು ವೈರ್ ತಗೊಂಡು ವೈರಲ್ಲಿ ಹೇಳ್ತೆ ಕೂರಿಸಿದ್ದೀಗ. ಫೈನಲಿ ಗೈಸ್ ಸಬ್ಸ್ಕ್ರೈಬು ಸ್ವಲ್ಪ ಕಮ್ಮಿ ಆಗ್ತಿದೆ ಗೈಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕಾಗೋದು. ತಡಿ ನನ್ನ ನೋಡ್ತವ್ರೆ, ನಾನು ಇನ್ನೂ ಬೇರೆ ಬೇರೆ ಥರ ತೋರಿಸ್ಬೇಕು ಈ ಥರ ಅನ್ಸೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ. ಟ್ರಿಪ್ ಹೋಗ್ಬೇಕು ಅಂತಂದರೆ ಅವ್ರ ಜೊತೆ ಹೋಗಿ ಅಂತ ಅಂದರೆ ಹೇಳ್ತಾರೆ ಗೊತ್ತಾ, ಅದೇನಂತಾರೆ ನನಗೆ ಗೊತ್ತಿಲ್ಲ ಗೈಸ್ ಅದೇನಂತಾರೆ ಅಂತ. ಒಂದು ಒಳ್ಳೆ ಬ್ಲಾಗ್ ಮಾಡ್ಬೋದು. ನಮಗೆ ಗೊತ್ತಿರೋರೇ ಬಂದರೆ, ಈಗ ಗೊತ್ತಿರೋರು ಅಂತಂದರೆ ಈಗ ಅವ್ರಿಗೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಿರಬೇಕು. ಆ ಥರದವ್ರೆ ಬಂದರೆ ಬ್ಲಾಗ್ ಮಾಡ್ಬೋದು. ನಾನು ಅದೇ ಅಂದ್ಕೊಂಡಿದ್ದೀನಿ ಗೈಸ್. ನಿನ್ನೆ ರಾತ್ರಿ ಹೆಂಗೆ ಉಂಟು ಅಂದರೆ ಅದೇ ಯೋಚನೆಯಲ್ಲಿದ್ದೀನಿ. ಯಾವ ಥರ ಯೋಚನೆ ಮಾಡ್ತಿದ್ದೀನಿ ಅಂದರೆ, ಈಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಓಕೆ, ನನ್ನ ಕಸ್ಟಮರ್ ಹತ್ರ ಮಾತಾಡಬೇಕು. ಅದು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪ್ರಾಕ್ಟೀಸ್ ಅಂದರೆ ನಾನು ಆಟೋಮೆಟಿಕ್ ಬರ್ತೈತೆ. ಈಗ ನ್ಯೂಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಅಂತ ಏನೇನೋ ಮಾತಾಡಬೇಕು ಅಂತ. ನನಗೆ ಬೇರೆ ಭಾಷೆ ಮಾತಾಡೋಕ್ಕೆ ಬರೋಲ್ಲ. ಕನ್ನಡ ಬಿಟ್ಟರೆ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಇವು ಯಾವ ಭಾಷೆನೂ ಕರೆಕ್ಟಾಗಿ ಮಾತಾಡೋಕ್ಕೆ ಬರೋಲ್ಲ. ಸ್ವಲ್ಪ ಮಾತಾಡಿದ್ರೆ ಏನೋ ಒಂಚೂರು ಅದು ಇದು ಸೇರಿಸ್ಕೊಂಡು ಏನೋ ಒಂಚೂರು ಮಾತಾಡ್ಬೋದು, ಓಕೆ. ನಮ್ಮ ಕನ್ನಡದವ್ರು ಬಂದರೆ 100% ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನೋಡೋಣ ಆಗುತ್ತೆ ಅಂತ ಓಪಲ್ಲಿದ್ದೀನಿ. ಇನ್ನೂ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ನಂದು ಇನ್ನೂ ಜರ್ನಿ ತುಂಬ ಐತೆ. ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಏನು ಅಂತ ಗೊತ್ತಿಲ್ಲ. ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಿರೋದು. ಫೈನಲಿ 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ 1K 10K ಈ ಥರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾಯಿರಿ. ಖುಷಿ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಇಲ್ಲಿ ನೋಡ್ರಿ ಶಿಷ್ಯ ಅಣ್ಣನ ತಮ್ಮ ಅಣ್ಣ ಇವ್ರು ಇವಾಗ ಧರ್ಮಸ್ಥಳ ಮುಗಿಸ್ಕೊಂಬತ್ತವ್ರೆ. ಇಲ್ಲಿ ಗಾಡಿ ನೋಡ್ಬಿಟ್ಟು ನಿಲ್ಲಿಸಿ ಮಾತಾಡಿಸ್ತಾರದ ಅಣ್ಣ. ಏನು ಬಂದು ಡೋರ್ ತೆಗೆದ್ರು, ನನಗೆ ಗುರ್ತಿಡಿಯೋಕೆ ಆಗಿಲ್ಲ. ಆಮೇಲೆ 2 ನಿಮಿಷ ನೋಡ್ತೀನಿ ಮಕ್ಕ, ಆಮೇಲೆ ಪರಿಚಯ ಆಯಿತು. ಆಮೇಲೆ ಓಕೆ ಅಂದ್ಬಿಟ್ಟು ಮಾತಾಡಿಸ್ತೆ. ಇನ್ನೇನಣ್ಣ ಹೊರಡ್ತೀಯಾ? ಹೊರಟ ಇನ್ನೇನು ಟೈಮ್ ಆಯ್ತು. ಬಾಯ್ ಸಿಗೋಣ. ನಾವು ಇವಾಗ ಅವ್ರನ್ನ ಕಳಿಸ್ಬಿಟ್ಟು ನಾನು ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಣ್ಣ ಟೀ ಕುಡಿಯೋಣ ಅಂತಿದ್ದಕ್ಕೆ ಬೇಡ, ನಾನು ಈಗ ಅಲ್ಲಿ ಕುಡ್ಕೊಬಂದೆ ಅಂತ ಹೇಳಿದ್ರು. ನೋಡ್ರಿ ಇಲ್ಲೇ ಟೀ ಅಂಗಡಿ ಐತೆ ಗೈಸ್. ಇವಾಗ ಕಾಫಿ ಕುಡಿತಾ ಇದ್ದೀನಿ ನೋಡ್ರಿ ಗೈಸ್. ಇಲ್ಲಿ ನೋಡ್ರಿ ಇಲ್ಲಿಂದ ಒಂದು ಲಾರಿ ಇದೆ ಟರ್ನಿಂಗಲ್ಲಿ ಗೈಸ್. ಫುಲ್ಲು ಲಾಂಗ್ ಕಂಟೈನರು ಈ ರೋಡಲ್ಲಿ ಹಿಂಗೆ ಜಸ್ಟಿಗೆ ಪಾಸ್ ಆಯಿತು. ಎಷ್ಟು ಸ್ಪೀಡಾಗಿ ಪಾಸ್ ಆಯಿತು ಅಂದರೆ ಸೀರಿಯಸ್ ಆಗಿ ಆ ಕಡೆಯಿಂದ ಆಪೋಸಿಟ್ ಯಾರನ್ನ ಬಂದರೆ ಹೊಡ್ಕೊಂಡು ಹಂಗೆ ಹೊರಟೋತಿದ್ದ ಅಂದ್ಕೊಡ್ರಿ. ಅಷ್ಟು ಸ್ಪೀಡಾಗಿ ಪಾಸ್ ಆಗೈತೆ ಗಾಡಿ ಇವಾಗ ಗೈಸ್. ಇಲ್ಲಿ ನೋಡ್ರಿ ಎಷ್ಟು ಮಳೆ ಬರ್ತಾ ಐತ್ಲಿ. ಮಳೆ ಅಂತೂ ನಿಂತ ಇಲ್ಲ, ಅವಾಗಲಿಂದ ಮಳೆ ಬರ್ತಾನೆ ಐತೆ. ನನ್ನ ಗಾಡಿಗೆ ಓಡಾಡ್ತಾವೆ. ನಾನು ಇಲ್ಲಿಗೆ ಬಂದಿದ್ದು ಕರೆಕ್ಟಾಗಿ ಒಂದು 3:30-4 ಗಂಟೆ ಟೈಮಲ್ಲಿ ಬಂದಿದ್ದು. ಈಗ ಟೈಮ್ ಎಷ್ಟು ಅಂದರೆ ಇವಾಗ ಟೈಮ್ ಬಂದು 5:45 ಆಗೈತೆ. ಇವಾಗ ನಮ್ಮ ಕಸ್ಟಮರ್ ಬಂದವ್ರೆ, ಅಲ್ಲಿಗೆ ಬನ್ನಿ ಅಂತೇಳಿ ಫೋನ್ ಮಾಡಿದರು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಒಬ್ಬೊಬ್ಬರು ಬರ್ತಾವ್ರೆ. ಈಗೆಲ್ಲ ಒಂದು ಕಡೆಯಿಂದ ಎಲ್ಲ ಬರ್ತಾವ್ರೆ. ಈಗ ಫೈನಲ್ಲಿ ನಾವು ರೆಸಾರ್ಟ್ ರೀಚ್ ಆಗಿದೆ. ಫ್ರಂಟಲ್ಲಿ ಒಂದು ಬ್ಲೇಡ್ ಕಟ್ ಆಗಿತ್ತು, ಬ್ಯಾಕಲ್ಲಿ ಒಂದು ಬ್ಲೇಡ್ ಕಟ್. ಇವಾಗ ಕಟ್ ಆಯ್ತಾ? ನಿಮ್ಮ ಟೈಮ್ ಸರಿ ತಡ್ರಿ. ಕಟ್ ಅಂತ ಸೌಂಡು ಏನಂತ ಬಂದು ಬಗ್ಗಿಂಗ್ ನೋಡಿದ್ರೆ ಬ್ಲೇಡ್ ಆಗುತ್ತೆ. ಓಹ್ ಸೈಡಿಗೆ ಹೋಗ್ಬಿಡೋದಲ್ಲಣ್ಣ. ನೋಡ್ರಿ ಬ್ಲೇಡ್ ಇವಾಗ ಕಟ್ ಆಗಿರೋದು. ಮಾಡ್ತೀವಿ ನಾವು. ಹಾಂ ಐಸ್ ಇವಾಗ ಬಂದು ರೀಚ್ ಆಗಿದ್ದಾಯಿತು ಸ್ಟೇನ. ನಮ್ಮವರೆಲ್ಲ ಹೋದ್ರು ಟೀ ಕುಡಿಯೋಕ್ಕೆ. ಬಂದಿದ್ದು ನಾನು ಹೋಗಿ ಟೀ ಕುಡ್ಕೊಬರ್ಬೇಕೀಗ. ಅವಾಗಲೇ ಬಂದಿದ್ದು ಇವರೇನೆ. ಅಣ್ಣ ಒಂದು ಆಯ್ ಮಾಡಿರಿ. ಇವ್ರದ್ದು ಇದೆ ಗಾಡಿ, ನಮ್ದಿಲ್ಲೇ ಐತೆ. ಇವತ್ತು 2 ಗಾಡಿ ಬಂದಿರೋದು ರೆಸಾರ್ಟ್ಗೆ. ಇದು ರೆಸಾರ್ಟ್ ಸ್ವಲ್ಪ ಚಿಕ್ಕದು ಅನ್ಸುತ್ತಲ್ಲಣ್ಣ, ಅದಕ್ಕೆ ಕಮ್ಮಿ ಜನ ಕಮ್ಮಿ. ಬಂದು ನಾನು ಕಾಫಿ ತಗೊಂಡು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ತಗೊಳ್ಳಿ, ನೀವು ಕಾಫಿ ಕುಡೀರಿ ಗೈಸ್. ನೋಡ್ರಿ OnePlus ಅಲ್ಲಿ ಎಷ್ಟು ಕ್ಲಾರಿಟಿ ಐತೆ ಸೀರಿಯಸ್ ಆಗಿ. ಐಫೋನಲ್ಲಿ ಬರೋ ಥರನೇ ಬರ್ತೈತೆ ನಾವು ಸೀರಿಯಸ್ ಆಗಿ ಗೈಸ್. ಇನ್ನೊಂದು ಗ್ಲಾಸ್ ಕಾಫಿ ಕುಡ್ಕೊಂಡು ಆಲೂಗಡ್ಡೆ ಬಜ್ಜಿ ಇತ್ತು, ಆಲೂಗಡ್ಡೆ ಬಜ್ಜಿ ತಿಂತಾಯಿದ್ದೀನಿ.